ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಜುಲೈ 12ರಂದು ಹಮ್ಮಿಕೊಂಡಂಥ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು 81,508 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿರುತ್ತದೆ ಹಾಗೂ 26 ಕೋಟಿ ಅಧಿಕ ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಬನ್ಸೋಡೆ ಅವರು ತಿಳಿಸಿದರು. ಇನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದಂಥ ಪತ್ರಿಕಾಗೋಷ್ಠಿ ನಂತರ ಮಾಧ್ಯಮರೊಂದಿಗೆ ಮಾತನಾಡಿದಂಥ ಅವರು ಸದರಿ ಲೋಕ ಅದಾಲತ್ನಲ್ಲಿ 81,508 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಮತ್ತು 26 ಕೋಟಿ ಅಧಿಕ ರೂಪಾಯಿಗಳ ಪರಿಹಾರವನ್ನು ಕೂಡ ಒದಗಿಸಲಾಗಿದೆ. ಇನ್ನು ಇದರಲ್ಲಿ ಪೆಂಡಿಂಗ್ನಲ್ಲಿದ್ದಂತಹ 10,697 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 11 ಕೋಟಿ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಕೂಡ ಒದಗಿಸಲಾಗಿದೆ ಹಾಗೂ ಜಿಲ್ಲೆಯಾದ್ಯಂತ ಒಟ್ಟು 70.811 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ಕಕ್ಷಿದಾರರಿಗೆ ರೂಪಾಯಿ 15 ಕೋಟಿ ಹಣವನ್ನು ವಸೂಲಾತಿ ಮತ್ತು ಪರಿಹಾರ ಕೂಡ ಒದಗಿಸಲಾಗಿದೆ ಎಂದು ಅವರು ಹೇಳಿದರು. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಇವರ ನಿರ್ದೇಶನದ ಮೇರೆಗೆ ನಾವು ದಿನಾಂಕ 12/7/2025 ರಾಷ್ಟ್ರೀಯ ಲೋಕಾದಾಲತನ್ನು ಬೀದರ್ ಜಿಲ್ಲೆಯಾದಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕಾದಾಲತ್ನಲ್ಲಿ ಒಟ್ಟು ನಾವು 80,508 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಇವುಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳು 10,697 ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು 70,811 ಪ್ರಕರಣಗಳನ್ನು ಈ ಒಂದು ಲೋಕಾದಾಲತ್ನಲ್ಲಿ ನಾವು ಇತ್ಯರ್ಥಪಡಿಸಿದ್ದೇವೆ. ಹಾಗೂ ಕಕ್ಷಿದಾರರಿಗೆ ಒಟ್ಟು 26 ಕೋಟಿ 15,36,335 ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಿಕೊಡಲಾಗಿದೆ. ಮತ್ತು ಸದರಿ ಲೋಕಾದಾಲತ್ನಲ್ಲಿ ಒಟ್ಟು ನಾವು 7 ಓಲ್ಡ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಹಾಗೂ 5 ಸೀನಿಯರ್ ಸಿಟಿಜನ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಈ ಒಂದು ಲೋಕಾದಾಲತ್ನಲ್ಲಿ 3 ವೈವಾಹಿಕ ವ್ಯಾಜ್ಯವನ್ನು ಕೂಡ ಇತ್ಯರ್ಥಪಡಿಸಿದ್ದೇವೆ. ಒಂದು ಡೈವರ್ಸ್ಗಾಗಿ ಬಂದ ಗಂಡ ಹೆಂಡತಿ ಪ್ರಕರಣಗಳನ್ನು ನಾವು ರಾಜ್ಯ ಸಂಧಾನ ಮಾಡಿಸಿ ಅವುಗಳನ್ನು ನಾವು ಜೋಡಿಯನ್ನು ಒಂದು ಮಾಡಿ ಕಳಿಸಿದ್ದೇವೆ. ಅವರಿಗೆ ಒಳ್ಳೆಯ ಜೀವನ